ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಬೆಟ್ಟದಪುರದ ಕನ್ನಡ ಮಠದಲ್ಲಿ ಮಂತ್ರ ಮಾಂಗಲ್ಯ ಕಾರ್ಯಕ್ರಮ ಮತ್ತು ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 18 ಜೋಡಿಗಳು ಕುವೆಂಪುರವರ ಆಶ್ರಯದ ಮಂತ್ರ ಮಾಂಗಲ್ಯ ಪರಿಕಲ್ಪನೆಯ ಅಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಕಾರ್ಯಕ್ರಮದಲ್ಲಿ ಕನ್ನಡ ಮಠದ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಸುತ್ತೂರು ಶ್ರೀ ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಕುವೆಂಪು ಆಶಯದಂತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ನಂಜುಂಡರವರ ಸಾಧನೆ ಯುವ ಸಮೂಹಕ್ಕೆ ಮಾದರಿಯಾಗಿದೆ ಅಂತ ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಗಳು, ಬಸವೇಶ್ವರರು ಮತ್ತು ಕುವೆಂಪುರವರು 20ನೇ ಶತಮಾನದಲ್ಲಿ ವಿಶ್ವ ಮಾನವ ಸಂದೇಶದ ಮೂಲಕ ರೈತ ಸಮುದಾಯಕ್ಕೆ ಅನುಕೂಲವಾಗುವಂತೆ ಸರಳವಾಗಿ ವಿವಾಹ ಮಾಡಿಕೊಡಬೇಕು ಅಂತ ತಿಳಿಸಿದ್ದಾರೆ ಅಂತ ಹೇಳಿದರು. ಸಂತೋಷ ಆಯಿತು. ಪರಮಪೂಜ್ಯ ಗುರುಗಳನ್ನ ಇಲ್ಲಿಗೆ ಕರ್ಕೊಂಬಂತು ನವದಂಪತಿಗಳಿಗೆ ನಾವೆಲ್ಲರಿಗೂ ಆಶೀರ್ವಾದವನ್ನ ದರ್ಶನ ಕೊಡಿಸ್ಲಿಕ್ಕೆ ನನಗೆ ಬಹಳ ಮನಸ್ಸು ಪುಳುಕಾಗ್ತಾ ಇದೆ. ಅದೇ ನನಗೆ ಬಹಳ ಸಂತೋಷ ಸಂಗತಿ ಅಂತೇಳಿ ಭಾವನಾತ್ಮಕವಾಗಿ ಹೇಳ್ತಾ ಇದ್ದಾರೆ. ಬಡಬಗ್ಗರಿಗೆ ಸಹಾಯ ಮಾಡುವಂತಹದ್ದು, ಹೀಗೆ ಅವರಿಂದ ಏನು ಸಾಧ್ಯವಾದ ಎಲ್ಲ ಕೆಲಸಗಳನ್ನು ಕೂಡ ನಿರಂತರವಾಗಿ ನಡೆಸಿಕೊಂಡು ಹೋಗ್ತಾರೆ. ಅವರು ಬೆಂಗಳೂರಿನಲ್ಲಿ ವಾಸ ಇರತಕ್ಕಂತಹದ್ದು, ಅವರ ಕಾರ್ಯಕ್ಷೇತ್ರ ಅಲ್ಲಿ ಅವರು ಕೂಡ ತಾವು ಯಾವ ಒಂದು ನೆಲದಿಂದ ಹುಟ್ಟಿದ್ರು ಆ ಪೆರಿಯಾಪುರ ತಾಲೂಕವನ್ನು ಬರೀದ ಹಾಗೆ ಅಲ್ಲಿ ಇಂತಹ ಸಾಂಘಿಕ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂತಹದ್ದು ವಿಶೇಷವಾದಂತಹದ್ದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಮಾತಿದೆ. ಅಂದರೆ ತಾಯಿ ಮತ್ತು ಜನ್ಮ ಕೊಟ್ಟಂತಹ ಸ್ಥಳ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಹಾಗೆ ಅಂತನ್ನುವ ಮಾತಿದೆ. ಹಾಗೆ ಅವರು ಹುಟ್ಟಿದಂತಹ ಸ್ವಂತ ಸ್ಥಳವನ್ನು ಮರೆಯದೆ ಇಲ್ಲಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದೊಂದು ಪುಣ್ಯಕ್ಷೇತ್ರ. ಚಿಕ್ಕಬೇಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಅನುಷ್ಠಾನ ಮಾಡಿ ತಪಸ್ಸು